ಇರುವಂಥ ಎಲ್ಲ ಪೂಜ್ಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಎಲ್ಲ ಆಶ್ರಮದ ಕಾರ್ಯಕರ್ತರೇ ಹಾಗೂ ನೆರೆದಿರುವಂಥ ಬಂಧು ಭಗಿನಿಯರೇ, ಆಹಾರ ಮತ್ತು ಆರೋಗ್ಯ ನಾವು ಕೂತವರೆಲ್ಲ ಮಾತಾಡಬೇಕಂದ್ರೆ ಅದೇ ವಿಷಯ ಮತ್ತು ಪ್ರತಿಯೊಂದು ಮಾತಿನೊಳಗೆ ಅವೇ ವಿಷಯಗಳನ್ನ ನಾವು ಮಾತಾಡೋದಾಗ್ತದೆ. ಅದಕ್ಕೆ ನಾನು ಕೂಡ ಎಷ್ಟು ಸಾಧ್ಯ ಆಗ್ತದೆ ಸಂಕ್ಷಿಪ್ತನೊಳಗೆ ಹೇಳ್ತೀನಿ. ಈಗ ಶೇವಾಳಿ ಅಪ್ಪಗಳು ಹೇಳಿದರು, ನಮ್ಮ ಶರೀರ ಅಂದ್ರೆ ಒಂದು ವಾಹನ ಇದ್ದಂಗೆ. ಅದು ನಡಿಬೇಕಾದ್ರೆ ನಾವು ಅದಕ್ಕೆ ಎಣ್ಣೆ ಹಾಕ್ತೀವಿ. ಹಾಕು ಎಣ್ಣೆ ಶುದ್ಧ ಇತ್ತು ಅಂತಂದ್ರೆ ಅದು ಗಾಡಿ ಸರಿಯಾಗಿ ನಡೀತದೆ. ಅದು ಅಶುದ್ಧ ಇತ್ತು ಅಥವಾ ನಾವು ಈ ಕಲಬೆರಕೆ ಆದಂತಹ ಎಣ್ಣೆ ಹಾಕೋದಾಗಲಿ ಅಥವಾ ಚಿಮ್ನಿ ಎಣ್ಣೆ ಹಾಕೋದಾಗಲಿ ಮಾಡ್ಕೋತ ಹೋದ್ವಿ ಅಂತಂದ್ರೆ ಯಾವ ರೀತಿ ವಾಹನ ಕೆಡ್ತದೆ, ಅದೇ ರೀತಿ ನಮ್ಮ ಶರೀರನೂ ಆಹಾರ ಸರಿ ಇರಲಿಲ್ಲ ಅಂತಂದ್ರೆ ಕೆಡ್ಕೊತ ಹೋಗ್ತದೆ. ಈಗ ನಾವು ಹಿಂದಿನ ಕಾಲದ್ದು ಮತ್ತು ಈಗಿನ ಕಾಲದ್ದು ಆರೋಗ್ಯಗಳನ್ನು ನಾವು ಹೋಲಿಸಿ ನೋಡಿದ್ರೆ ನಮ್ಮ ಅಜ್ಜಗಳಾಗಲಿ ನಮ್ಮ ತಂದೆಯವ್ರ ವಯಸ್ಸಿನವರಾಗಲಿ ಅವ್ರದ್ದು ಆರೋಗ್ಯ ಮತ್ತು ಈಗಿನವರ ಆರೋಗ್ಯ ಇದರೊಳಗೆ ಬಹಳಷ್ಟು ಬದಲಾವಣೆ ಆಗಿದೆ. ಈಗ ಸಣ್ಣ ವಯಸ್ಸಿನೊಳಗನ ಎಷ್ಟೋ ದೊಡ್ಡ ದೊಡ್ಡ ಅಜಾರಿಗಳು ಬರ್ತಾವೆ. ಮೊದಲು ಹಾರ್ಟ್ ಅಟ್ಯಾಕ್ ಆಗೋದಂದ್ರೆ ಎಲ್ಲರೇ ವಯಸ್ಸಾದವರಿಗೆ ಮುದುಕರಿಗೆ ಅಂಥೇಳಿ ತಿಳ್ಕೊತಿದ್ವಿ. ಆದರೆ ಈಗ ಹಂಗಿಲ್ಲ. ಈಗ 25 ವರ್ಷಕ್ಕೆ 30 ವರ್ಷಕ್ಕನ ಹಾರ್ಟ್ ಅಟ್ಯಾಕ್ ಬರಲಿಕ್ಕೆ ಶುರುವಾಗ್ಯದ. ಆಮೇಲೆ ತೂಕ ಹೆಚ್ಚಾಗೋದು ಅಂದರೆ ಬೊಜ್ಜು ಬೆಳೆಯೋದು, ಇದೂ ಸಾಕಷ್ಟು ಪ್ರಮಾಣದೊಳಗೆ ಎಲ್ಲ ಕಡೆ ಹಬ್ಬ್ಯದ. ಅದರ ಜೊತೆಗೆ ಪಿತ್ತಾಗೋದು, ತಲೆ ನೂಸೋದು, ಆಮೇಲೆ ಹೊಟ್ಟೆ ಕೆಡೋದು, ಹಿಂಗೆ ಆಹಾರದ ಮೇಲೆ ಅವಲಂಬವಾದಂಥ ರೋಗಗಳು ಭಾಳ ಅದಾವೆ. ನೀರು ಮತ್ತು ಆಹಾರ ಇದ್ರ ಮೇಲೆ ನಾವು ಈಗೇನು ನಮ್ಮ ಅಜಾರಿಗಳು ಬರ್ತಾವೆ ಅದಕ್ಕೆ ಕಾರಣ 50% ಅಜಾರಿಗಳಿಗೆಲ್ಲ ಕಾರಣ ಏನದ ನಾವು ತಿನ್ನುವಂಥ ಆಹಾರ ಮತ್ತು ನಾವು ಕುಡಿಯುವಂಥ ನೀರು. ಅದಕ್ಕೆ ಆಹಾರದ ಬಗ್ಗೆ ನಾವು ಭಾಳ ಕಾಳಜಿ ತೊಗೊಳ್ಬೇಕು, ನೀರಿನ ಬಗ್ಗೆನೂ ನಾವು ಭಾಳ ಕಾಳಜಿ ತೊಗೊಳ್ಬೇಕು. ಅಂದ್ರೆ ನಮ್ಮ ಆರೋಗ್ಯ ಸರಿಯಾಗಿ ಬೆಳೀತದೆ. ಎರಡನೇದು, ಇಷ್ಟೆಲ್ಲ ಈಗ ಆರೋಗ್ಯ ಕೆಡಾಕತ್ತದ, ಹಿಂಗೆಲ್ಲ ಪ್ರಾಬ್ಲಮ್ ಬರಾಗ್ತಾವ, ಇಷ್ಟೆಲ್ಲ ಸಮಸ್ಯೆಗಳು ಬರಾಗ್ತಾವ ಅಂತಂದ್ರೆ ಅದಕ್ಕೆ ಕಾರಣ ಏನದ? ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಮ್ಮ ಜೀವನ ಶೈಲಿ. ಈ ಅಜ್ಜಗಳು ಮತ್ತು ಅವ್ರೇನು ಜೀವನ ಶೈಲಿ ಇರ್ತಿತ್ತು, ಅವರು ಮಾಡುವಂಥ ಊಟದ ಆಹಾರ, ಅವ್ರು ಮಾಡುವಂಥ ಕೆಲಸ, ಆಮೇಲೆ ಅವರಲ್ಲಿರುವಂಥ ಒಂದು ಶಿಸ್ತು, ಆಮೇಲೆ ಎಲ್ಲದರೊಳಗೆ ಮುಖ್ಯ ಅಂತಂದ್ರೆ ತಲೆಗೆ ತ್ರಾಸು ಮಾಡ್ಕೊಳ್ತಿದ್ದಿಲ್ಲ. ಅದರಿಂದ ಅವರ ಆರೋಗ್ಯ ಸರಿ ಉಳಿತಿತ್ತು. ಆದರೆ ಈಗಿನವ್ರಿಗೆ ಏನೂ ಮಾಡೋಕ್ಕೆ ಟೈಮ್ ಇಲ್ಲ. ಯಾವಾಗಲೂ ಕುದುರೆ ಮೇಲೆ ಕೂತಂಗೆ ಕೂತಿರ್ತಾರೆ. ಹೀಗಾಗಿ ಊಟ ಮಾಡೋಕ್ಕೂ ಅವ್ರಿಗೆ ಟೈಮ್ ಇರೋದಿಲ್ಲ. ಬಾಕಿ ಏನು ಊಟ ಮಾಡ್ತೀವಿ ಅದನ್ನೂ ತಿಳಿಯಂಗಿಲ್ಲ. ಆಮೇಲೆ ಕಾಂಪಿಟೇಷನ್. ಈಗ ಹುಡುಗರು 10ನೇತೆ ಮತ್ತು 9ನೇತೆಗೆ ಹೋದ್ರಂದನ ಅವ್ರದ್ದು ಶುರುನೇ ಆಗಿಬಿಡ್ತದೆ. ಅವ್ರದ್ದು ಹುಡುಗತನ, ಅವ್ರ ಆಟ, ಅವ್ರದ್ದು ಅದೇನೊಂದು ಆ ಟೈಮ್ನಲ್ಲಿ ಏನು ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ಬರೀ ಒಂದು ಕಾಂಪಿಟೇಷನ್ನಲ್ಲಿ ಬಿದ್ದುಬಿಡ್ತಾರೆ. ಹೀಗಾಗಿ ಅದೇ ಸ್ಟ್ರೆಸ್ಸು ಅಥವಾ ಅದೇ ಮಾನಸಿಕ ಒತ್ತಡ ಶುರು ಆಗಿಬಿಡ್ತದೆ. ಹೀಗಾಗಿ ಮಾನಸಿಕ ಒತ್ತಡ ಭಾಳ ಅದ. ಕೆಲಸನಾಗೂ ಮಾನಸಿಕ ಒತ್ತಡ ಅದ, ಕಲಿದ್ರಾಗೂ ಮಾನಸಿಕ ಒತ್ತಡ ಅದ, ಆಮೇಲೆ ಈ ನಮ್ಮ ನೌಕರಿ ಮಾಡೋದ್ರಾಗೂ ಮಾನಸಿಕ ಒತ್ತಡ ಅದ. ಇದಕ್ಕೆಲ್ಲ ಆಧ್ಯಾತ್ಮಿಕವಾದ ವಿಷಯದಿಂದ ವಿಚಾರ ಮಾಡೋದು ಭಾಳ ಮಹತ್ವದ. ನಮಗೆ ಎಷ್ಟು ಸಿಕ್ಕರೂ ಸಾಕಾಗೋದಿಲ್ಲ. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅಂಥೇಳಿ ನಾವೇನು ಒಂದು ಮರೀಚಿಕೆ ಹಿಂದೆ ಓಡ್ಕೊಂಡು ಹೋಗ್ತೀವಲ್ಲ, ಆ ಮನಸ್ಥಿತಿಯಿಂದ ನಾವು ನಮ್ಮ ಶರೀರದ ಕಡೆ ಲಕ್ಷ್ಯ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಆರೋಗ್ಯ ಸರಿ ಉಳಿಬೇಕಾತಂದ್ರೆ ಅತ್ಯಂತ ಮಹತ್ವದಂತ ನಮ್ಮ ಜೀವನ ಶೈಲಿಯೊಳಗೆ ನಾವು ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಯಾವ್ಯಾವುದು ಹೆಂಗೆ ಎಲ್ಲಿ ಬದಲಾವಣೆ ಮಾಡೋದು ಅದನ್ನು ಸ್ವಲ್ಪ ನೋಡ್ಕೊಳ್ಳೋಣ. ಆಹಾರ ಅಂದರೆ ನಾವು ಏನು ತಿನ್ನಬೇಕು ಅದು ಭಾಳ ಮಹತ್ವದೈತಿ. ಆಹಾರದೊಳಗೆ ಘಟಕ ಇರ್ತಾವೆ. ಒಂದು ಮುಖ್ಯ ಅಂತಂದ್ರೆ ಪಿಷ್ಟಕರ ಪದಾರ್ಥ ಅಂದರೆ ಕಾರ್ಬೋಹೈಡ್ರೇಟ್ ಅಂತ ಇರ್ತದೆ. ಈ ಕಾರ್ಬೋಹೈಡ್ರೇಟ್ ಅಂದರೆ ಸ್ವಲ್ಪ ರುಚಿ ಇದ್ದಿದ್ದು ಅಥವಾ ಬೆಲ್ಸಾಂದ ವಿಷಯ ಇರ್ತದೆ. ಅದು ನಮಗೆ ದಿವಸ ಕೆಲಸ ಮಾಡೋಕ್ಕೆ ಶಕ್ತಿ ಕೊಡ್ತದೆ. ಅದಕ್ಕೆ ನಮಗೆ ಶಕ್ತಿ ಬರಬೇಕಾದ್ರೆ ನಾವು ಕಾರ್ಬೋಹೈಡ್ರೇಟ್ ಭಾಗ ತೊಗೋಬೇಕಾಗ್ತದೆ. ಎರಡನೇದು ಪ್ರೋಟೀನ್ ಅಂತ ಇರ್ತದೆ ಅಥವಾ ಪ್ರಥಿನ ಅಂಥೇಳಿ ಅಂತಾರೆ.
ಪ್ರೋಟೀನ್ ಇದು ನಮ್ಮ ಶರೀರನ ಕಟ್ಟಲಿಕ್ಕೆ ಭಾಳ ಮಹತ್ವದ ಅಂತಂದರೆ ಇಟ್ಟಂಗಿ ಸಿಮೆಂಟ್ ಅದೆಲ್ಲ ಹೆಂಗಿರ್ತಾವಲ್ಲ ಹಂಗೆ ಕಟ್ಟಲಿಕ್ಕೆ ನಮ್ಮ ಶರೀರವನ್ನು ತಯಾರು ಮಾಡಲಿಕ್ಕೆ ಪ್ರೋಟೀನ್ ಬೇಕಾಗ್ತದೆ. ಹೀಗಾಗಿ ನಾವು ವ್ಯಾಯಾಮ ಮಾಡ್ತಿದ್ದೀವಿ ಅಥವಾ ನಮ್ಮ ಶರೀರ ಗಟ್ಟಿ ಇರಬೇಕಾದ್ರೆ ಪ್ರೋಟೀನ್ ತೊಗೋಬೇಕಾಗ್ತದೆ. ಇನ್ನೊಂದು ಕೊಬ್ಬಿನ ಪದಾರ್ಥ ಅಂದರೆ ಎಣ್ಣೆ ಪದಾರ್ಥ. ಎಣ್ಣೆ ಪದಾರ್ಥ ನಮ್ಗೆ ಹೆಂಗೆ ಗಾಡಿಗಳಿಗೆ ನಾವು ಗಾಲಿಗಳು ತಿರುಗಬೇಕಾದ್ರೆ ನಡುವೆ ಎಣ್ಣೆ ಹಾಕ್ತೇವೆ ಅಥವಾ ಹೆರಿ ಹಾಕ್ತೇವಲ್ಲ ಆ ರೀತಿ ಈ ಕೊಬ್ಬಿನ ಪದಾರ್ಥ ಕೆಲಸ ಮಾಡ್ತದೆ. ಇದಕ್ಕಾಗಿ ನಮ್ಮ ಶರೀರಕ್ಕೆ ಅದೂ ಬೇಕಾಗ್ತದೆ. ಅದ್ರ ಜೊತೆಗೆ ಈಗ ನಾವು ಗಾಡಿ ಕಟ್ಟಬೇಕಂದ್ರೆ ನಡು ಚಿಪ್ ಹಾಕಬೇಕಾಗ್ತದೆ, ನಡುವೆ ಸಿಮೆಂಟ್ ಹಾಕಬೇಕಾಗ್ತದೆ. ಅದ್ರ ಜೊತೆಗೆ ವಿಟಮಿನ್ಗಳು ಅಂತ ಬರ್ತಾವೆ, ವಿಟಮಿನ್ ಎ ಬಿ ಸಿ ಡಿ ಅಂಥೇಳಿ. ಇವು ಭಾಳ ಸಣ್ಣ ಪ್ರಮಾಣದಾಗ ಇರ್ತಾವೆ, ಖರೆ ಭಾಳ ಮಹತ್ವದ ಕೆಲಸ ಮಾಡ್ತಾವೆ. ಅದ್ರ ಜೊತೆಗೆ ಲವಣ ಮತ್ತು ಖನಿಜಗಳು ಅಂತ ಇರ್ತಾವೆ, ಅವು ಕೂಡ ನಮ್ಮ ಶರೀರಕ್ಕೆ ಭಾಳ ಮಹತ್ವದ ಇರ್ತಾವೆ. ಇದ್ರಾಗ ಯಾವುದೇ ಒಂದು ನಾವು ಸರಿಯಾಗಿ ಅದರದ್ದೊಂದು ಪ್ರಮಾಣಬದ್ಧವಾಗಿ ತಗೊಳ್ಳಿಲ್ಲ ಅಂದ್ರೆ ಅದು ಕೂಡಲೇ ಪರಿಣಾಮ ಮಾಡಲಿಲ್ಲ ಅಂತಂದ್ರೆ ಮುಂದೆ ಹೋಗಿ ಅದರ ಪರಿಣಾಮ ಮಾಡ್ತದೆ. ಅದಕ್ಕೆ ನಾವು ಊಟ ಮಾಡುವಾಗ ಈ ಎಲ್ಲ ಪದಾರ್ಥಗಳನ್ನು ಆಹಾರದೊಳಗೆ ಇರಬೇಕು, ಹಂಗೆ ನೋಡ್ಕೋಬೇಕಾಗ್ತದೆ. ಅದಕ್ಕೆ ದವಸ ಧಾನ್ಯಗಳು ಭಾಳ ಮಹತ್ವದ್ದು. ಮಿಲೆಟ್ಸ್ ಅಂಥೇಳಿ ಈಗ ದೊಡ್ಡ ಪ್ರಮಾಣದಾಗ ನಮ್ಮ ದೇಶದೊಳಗೆ ಒಂದು ಕ್ರಾಂತಿ ಮಾಡಕತ್ತಾರೆ. ಅಂದ್ರೆ ದವಸ ಧಾನ್ಯಗಳು ಭಾಳ ಮಹತ್ವದ್ದು. ಆಮೇಲೆ ಹಣ್ಣು ಹಂಪಲ ಇವು ಕೂಡ ಭಾಳ ಮಹತ್ವದ್ದು. ಅದರ ಜೊತೆಗೆ ಈ ಬಾದಾಮ್ ಅಥವಾ ಎಕ್ರೋಡ್ ಅಂಥ ಈ ವನ ಹಣ್ಣುಗಳು ಅವು ಕೂಡ ಭಾಳ ಮಹತ್ವದ್ದು. ಅದರ ಜೊತೆಗೆ ಹಸಿರು ಕಾಯಿಪಲ್ಲೆ, ಈ ಹಸಿರು ಕಾಯಿಪಲ್ಲೆ ಎಲ್ಲ ಪದಾರ್ಥಗಳನ್ನು ಒಳಗೊಂಡಂಥ ಒಂದು ಒಳ್ಳೆಯ ಆಹಾರ. ದವಸ ಧಾನ್ಯಗಳಲ್ಲಿ ನೀವು ಅಗಶಿ ಮೊದಲಿನ ಜನ ಏನು ತಿಂತಿದ್ರು ಅದನ್ನು ಹೆಣ್ಮಕ್ಳು ನೀವು ನೆನಪು ಮಾಡ್ಕೊಂಡ್ರಿ ಅಂದ್ರೆ ನಮ್ಮ ಮೊದಲಿನ ಜನ ಏನೇನು ತಿಂತಿದ್ರು, ಕೋಟಿ ಚಟ್ಟ, ಅಗಶಿ ಚಟ್ಟ, ಮೊಸರು, ನುಚ್ಚ, ಆಮೇಲೆ ಗುಗ್ರಿ. ಇದು ಅತ್ಯಂತ ಉತ್ತಮ ಮತ್ತು ಆರೋಗ್ಯಕರ ಆಹಾರ. ಗಿನ್ನ, ತುಪ್ಪ ಈ ಎಲ್ಲ ನಾವು ಈಗ ಬಿಟ್ಟು ಏನು ಮಾಡ್ತೀವಿ, ನಮ್ಮ ಬಾಯಿಗೆ ರುಚಿ ಹತ್ತಬೇಕು ಅದ್ರ ಕಡೆನೇ ಲಕ್ಷ್ಯ ಕೊಡ್ತೀವಿ. ನಮ್ಮ ಶರೀರಕ್ಕೆ ಯಾವುದು ಒಳ್ಳೆಯದು ಅದನ್ನು ವಿಚಾರ ಮಾಡಲಾರ್ದ ಬರೀ ಆಹಾರ ಕಾಣಿಸ್ಲಿಕ್ಕೆ ಚಲೋ ಬರಬೇಕು, ಬಣ್ಣ ಚಲೋ ಬರಬೇಕು, ತಿನ್ನಕ್ಕೆ ರುಚಿ ಇರಬೇಕು. ಹೋಟೆಲ್ಗಳಲ್ಲೆಲ್ಲ ಮಾಡೋದು ಅದ, ಅವ್ರು ಬರೀ ಕಾಣಿಸ್ಲಿಕ್ಕೆ ಚೆಂದ ಆಗಿರಬೇಕು, ತಿನ್ಲಿಕ್ಕೆ ರುಚಿ ಆಗಿರಬೇಕು, ಇದ್ರ ಕಡೆನೇ ಲಕ್ಷ್ಯ ಕೊಟ್ಟಿರ್ತಾರೆ. ಹೀಗಾಗಿ ಹೋಟೆಲ್ಗಳ ಊಟ ಹೀಗೆ ಹೆಚ್ಚಾಗಿಬಿಟ್ಟದ, ಮನೆಯೊಳಗೆ ಊಟ ಮಾಡೋದು ಕಡಿಮೆ ಆಗಿದೆ. ಅದರ ಜೊತೆಗೆ ಈ ಹೊಸ ಪದಾರ್ಥಗಳು ಬಂದವು. ಅಂದ್ರೆ ಹುಡುಗರಿಗೆ ಕೇಳಿದ್ರೆ ಅವ್ರಿಗೆ ಹೇಳ್ತಾರೆ, ಮ್ಯಾಗಿನ ಮ್ಯಾಗಿ ನೀವು ತಂದು ಕೊಡ್ತಿರ್ಬೋದು, ಮ್ಯಾಗಿ, ಆಮೇಲೆ ಬರ್ಗರ್, ಪಿಜ್ಜಾ ಎಲ್ಲರಿಗೂ ಗೊತ್ತಿರ್ತದೆ. ಎಲ್ಲರೂ ಈಗ ಹೆಂಗೆ ನಗಾಕೆ ಶುರು ಮಾಡಿದ್ರಿ, ಮತ್ತು ದೊಡ್ಡವ್ರಿಗೂ ಒಮ್ಮೊಮ್ಮೆ ಇವು ಬೇಕಾಗ್ತಾವೆ, ಬರೀ ಹುಡುಗರಿಗೆ ಅಷ್ಟೇ ಅಲ್ಲ. ಅದಕ್ಕೆ ತಿನ್ನಬಾರ್ದು ಅಂಥೇಳಿ ಹೇಳೋದಿಲ್ಲ. ಯಾವುದೇ ವಿಷಯವಾಗಲಿ ಅದು ಒಂದು ನಿರ್ಧಾರ ಪದ್ಧತಿಯೊಳಗೆ ತೊಗೋಬೇಕು. ಯಾವಾಗಾರ ಒಮ್ಮೆ ತಿನ್ಬೋದು, ಆದರೆ ಹುಡುಗರು ಬರೀ ಅದನ್ನು ಬೇಡ್ತಾವೆ, ಅದನ್ನು ಮಾಡ್ತಾವೆ. ಹೀಗಾಗಿ ಅವ್ರ ಆರೋಗ್ಯ ಕೆಡ್ಕೋತ ಹೋಗ್ತದೆ. ಸ್ವಲ್ಪ ನಮ್ಮ ಈ ಸ್ತ್ರೀರೋಗ ವಿಷಯಕ್ಕೆ ಬರಬೇಕಾದ್ರೆ ಈಗಿನ ಹುಡುಗಿಯರಿಗೆ, ವಿಶೇಷವಾಗಿ ಈ ಪ್ರೌಢಾವಸ್ಥೆಯಲ್ಲಿ ಬರುವಂಥ ಹುಡುಗಿಯರಿಗೆಲ್ಲ ತೂಕ ಹೆಚ್ಚಾಕೋತ ಹೊಂಟತಿ. ತೂಕ ಹೆಚ್ಚಾಗೋದ್ರಿಂದ PCOD ಅಂಥೇಳಿ ಒಂದು ಅಜಾರಿ ಬರ್ತದೆ. ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಈಗ ಗೊತ್ತಿರ್ಬೋದು, ಅಷ್ಟು ಅದು ಈಗ ಸಾಮಾನ್ಯ ಆಗಿಬಿಟ್ಟದು. ಅದಕ್ಕೆ ಕಾರಣ ಏನಿರ್ಬೋದು ಅಂದರೆ, ಒಂದು ವ್ಯಾಯಾಮ ಇಲ್ಲ. ಇಲ್ಲಿರುವಂಥ ವಯಸ್ಸಾದ ಹೆಣ್ಮಕ್ಳಿಗೆಲ್ಲ ಮೊದಲಿನ ತಮ್ಮ ಜೀವನ ನೆನಪಿರ್ಬೋದು. ಕುಟ್ಟೋದು, ಬೀಸೋದು, ಆಮೇಲೆ ಹೊಳೆಯಿಂದ ನೀರು ತರೋದು, ನೆಲ ಸಾರಿಸೋದು, ಇವು ಶರೀರಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದೊಳಗೆ ವ್ಯಾಯಾಮ ಇರ್ತಿದ್ದು. ಆದರೆ ಈಗಿನವರಿಗೆ ಅದಿಲ್ಲ. ಕುಟ್ಟೋದಿಲ್ಲ, ಬೀಸೋದು ಇಲ್ಲ, ನೀರು ತರೋದು ಇಲ್ಲ, ಮತ್ತು ಸಾರಿಸೋದಂತೂ ದೂರ ಉಳೀತು. ಆಮೇಲೆ ಈಗಿನ ಹುಡುಗಿಯರು ಕೆಲಸನೂ ಮಾಡೋಂಗಿಲ್ಲ, ನೆಲನೂ ಸ್ವಚ್ಛ ಒರೆಸೋದು ಅದು ಶುದ್ಧ ಮಾಡೋಂಗಿಲ್ಲ. ಸೊ ಹೀಗಾಗಿ ಅವ್ರಿಗೆ ಏನಾಗ್ಯದ, ತೂಕ ಹೆಚ್ಚಾಕೋತ ಹೊಂಟದೆ. ಈ ತೂಕ ಹೆಚ್ಚಾಗೋದ್ರಿಂದ PCOD ಅಂತ ಹೀಗೆ ನಾ ಹೇಳಿದ್ನಲ್ಲ, ಈ ರೀತಿ ಒಂದು ಅಜಾರಿ ಶುರುವಾಗ್ತದೆ. ಸ್ವಲ್ಪ ಹೆಣ್ಮಕ್ಳು ಹೆಚ್ಚಿರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕಂದ್ರೆ, ಒಂದು ತೂಕ ಹೆಚ್ಚಾಗ್ತದೆ. ಆಮೇಲೆ ತಿಂಗಳ ಮಾಸಿಕ ಪಾಳಿ ಸರಿಯಾಗಿ ಬರೋದಿಲ್ಲ, ಮುಖದ ಮೇಲೆ ಕೈ ಮೇಲೆ ಕೂದಲು ಬೆಳಿಗ್ಗೆ ಶುರು ಆಗ್ತಾವೆ. ಇದನ್ನು ಟೈಮ್ನಾಗ ನಾವು ಅದನ್ನು ಸರಿಯಾಗಿ ಅದಕ್ಕೆ
ಶುಶ್ರೂಷೆ ಮಾಡಲಿಲ್ಲ, ತೋರಿಸಲಿಲ್ಲ ಅಂದ್ರೆ ಮುಂದೆ ಮದುವೆ ಆದಮೇಲೆ ಹುಡುಗರು ಆಗೋದಕ್ಕೆ ಅದ್ರದ್ದು ತೊಂದರೆ ಆಗ್ತದೆ. ಆಮೇಲೆ ಈ ರೀತಿ ಬೊಜ್ಜು ಬೆಳೆದು ಹಿಂಗೆ ನಾವು ಅದನ್ನು ಮಾಡಲಿಲ್ಲ ಅಂತಂದ್ರೆ ಆಮೇಲೆ ಡಯಾಬಿಟೀಸ್ ಶುರು ಆಗ್ತೈತಿ, ಬ್ಲಡ್ ಪ್ರೆಷರ್ ಬರ್ತೈತಿ, ಹೆಣ್ಮಕ್ಳಿಗೆ ಸುಧಾ ಹಾರ್ಟ್ ಅಟ್ಯಾಕ್ ಬರೋ ಶಕ್ಯ ಹೆಚ್ಚಾಕತಿ. ಹಾಗೆ ಬಿಡ್ಕೋತ ಹೋದಂಗೆ ವಯಸ್ಸಾದ ಮೇಲೆ ಕ್ಯಾನ್ಸರ್ಗಳು ಕೂಡ ಆಗ್ತವೆ. ಇಷ್ಟು ಈ ಮಹತ್ವ ಏನದ ಇದು ಕೂಡಲೇ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಇದನ್ನೆಲ್ಲ ತಿಳ್ಕೊಂಡು ವೇಳೆಯೊಳಗನ ಜಾಗೃತ ಆಗಿಬಿಟ್ಟಿವಿ ಅಂತಂದ್ರೆ ಮುಂದಿನ ಈ ನಮ್ಮ ಜೀವನ ಏನದ ಅಥವಾ ನಾವು ದೀರ್ಘಾಯುಷಿಗಳಾಗಬೇಕು, ನಮಗೆ ಮುಂದಿನ ಜೀವನದೊಳಗೆ ಈ ಬೇರೆ ಬೇರೆ, ಯಾಕಂದ್ರೆ ಈಗ 40 ವರ್ಷ ಆದ ಕೂಡಲೇ ಪ್ರಾಬ್ಲಮ್ಸ್ ಶುರು ಆಗಿಬಿಡ್ತಾವೆ. ಈ ಕೈದು, ಕಾಲಿಂದು, ಕಣ್ಣಿಂದು, ತಲೆದು, ಹಿಂಗೆ ಬೇರೆ ಬೇರೆ ನಮ್ಮನೆ. ಹೀಗಾಗಿ ಆವಾಗನೇ ಹಿಡ್ಕೊಂಡು ನಾವು ಮೊದಲನೇ 70-80 ವರ್ಷಕ್ಕೆ ಇರ್ತಿದ್ದೆವು, ಈಗ ಹಂಗೆ 40 ವರ್ಷಕ್ಕನ ಆಗಿಬಿಟ್ಟಿರ್ತೀವಿ. ಆಮೇಲೆ ಈ ಹುಡುಗಿಯರ ಬಗ್ಗೆ ಅಥವಾ ವ್ಯಾಯಾಮದ ಬಗ್ಗೆ ನಾನು ಹೇಳಿದ್ನಲ್ಲ, ಮತ್ತು ನಾವು ಅವ್ರನ್ನ ಬೆಳೆಸೋ ರೀತಿಯೂ ಹಾಗೆ ಬೆಳೆಸ್ತೀವಿ. ಅವರಿಗೆ ಮನೆಯೊಳಗೆ ಸರಿಯಾಗಿ ಎಲ್ಲ ಕೆಲಸ ಮಾಡೋದು ಹೇಳಿ, ಅವ್ರಿಗೆ ಸಂಸ್ಕೃತಿ ಹೇಳಿಕೊಟ್ಟು, ಆಹಾರದ ಬಗ್ಗೆ ಹೇಳಾರ್ದ ಅಭ್ಯಾಸ ಮಾಡಲಿ ಅಂಥೇಳಿ ಅವ್ರಿಗೆಲ್ಲ ನಾವು ಬೆಳೆಸ್ತೀವಿ. ನಾಳೆ ಬಂದು ನಮಗೆ ಮದುವೆ ಮಾಡಿಕೊಂಡು ಈ ಹೊಟ್ಟೆಲಿ ಇದ್ಮ್ಯಾಗ ಡೆಲಿವರಿಗೆ ಬರ್ತಾರಲ್ಲ, ಆವಾಗ ಖರೆ ಗೊತ್ತಾಗ್ಬಿಡ್ತದೆ. ಈಗ ಬರೇ ಇನ್ನೂ ಡೆಲಿವರಿ ಕಳೆ ಶುರು ಆಗಿಲ್ಲ ಅನ್ನೋ ತನಕನ ಗದ್ದಲ ಮಾಡೋಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಸೀಸರ್ಗಳು ಯಾಕೆ ಹೆಚ್ಚಾಗ್ಯಾವು ಅಂಥೇಳಿ ಡಾಕ್ಟ್ರಿಗೆ ಈಗ ಬೈಯೋದಿಲ್ಲ, ಈಗ ಉರುಪಾಟಿ ಆಗೈತಿ. ಪೇಷಂಟ್ಗಳಿಗೆ ಬೈಯಾಕತ್ತೀವಿ, ನಾರ್ಮಲ್ ಡೆಲಿವರಿ ಆಗ್ರಿ ಅಂಥೇಳಿ. ಇಲ್ಲ, ನಂಗೆ ಸೀಸರ್ ಬೇಕಾ ಅಂಥೇಳಿ ಬರೀ ಎಲ್ಲ ಹೆಣ್ಮಕ್ಳು ಬರೀ ಈಗ ಸೀಸರ್ ಬೇಡಿ ಮಾಡ್ಕೊಳತ್ತಾರ. ಹೀಗಾಗಿ ನಮಗೆ ನಾರ್ಮಲ್ ಡೆಲಿವರಿ ಮಾಡಿಸ್ಕೋರಿ ಅಂಥೇಳಿ ತಿಳಿಸಿ ಹೇಳಿ ಸಾಕಾಗಿ ಹೋಗ್ಯದ. ಅದರೊಳಗಿನ್ಕಂತೂ ವಿಶೇಷ ಅಂತಂದ್ರೆ ಆ ಕಡೆ ಆಕಿ ಕಳೆ ಬಂದು ಅಂತಂದ್ರೆ ಆ ಗದ್ದಲ ಮಾಡೋದು ನೋಡಿ, ಈ ಕಡೆ ತಾಯಿ ನಾಲ್ಕು ಹಡ್ದಿರ್ತಾಳು. ಮತ್ತು ಬಂದು ನಮ್ಗೆ ನಂದು ಕೂಸು ಭಾಳ ಒದ್ದಾಡಕತೈತ್ರಿ, ಭಾಳ ತ್ರಾಸು ಮಾಡ್ಕೊಳಕತೈತ್ರಿ, ಸೀಸರ್ ಮಾಡ್ತೀರಿ ನೋಡ್ರಿ. ಹೀಗಾಗಿ ಅವ್ರಿಗೆ ಸರಿಯಾಗಿ ನಾವು ಏನು ತಿಳಿಸ್ಕೊಡ್ಬೇಕು, ಅವ್ರಿಗೇನು ಹೇಳಬೇಕು, ಹೇಳಿ ಅವರಿಗೆ ನೋವು ಅಂದ್ರೆ ನಾವು ಆಯುಷ್ನೊಳಗೆ ಸಹನ ಶಕ್ತಿ ಅನ್ನೋದನ್ನು ನಾವು ಬೆಳೆಸ್ಕೋಬೇಕಾಗ್ತದೆ. ಅಂದ್ರೆ ನಾರ್ಮಲ್ ಡೆಲಿವರಿ ಆಗ್ತದೆ. ಸಹನ ಶಕ್ತಿನೇ ಇರಲಿಲ್ಲ ಅಂತಂದ್ರೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ. ಹೀಗಾಗಿ ಸೀಸರ್ಗಳ ಸಂಖ್ಯೆನೂ ಈಗ ಹೆಚ್ಚಾಗಿಬಿಟ್ಟದ. ಇನ್ನು ನಾವು ಊಟ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು, ಊಟಕ್ಕನ್ನು ಈಗ ಮೊದಲು ಟೈಮ್ ಇರೋದಿಲ್ಲ. ಹೀಗಾಗಿ ಬಡ ಏನು ಸಿಕ್ಕಿದ್ದು ನುಂಗೋದು ಮತ್ತು ಹೋಗ್ಬಿಡೋದು. ಊಟ ಮಾಡುವಾಗ ಮೊದಲು ತಲೆ ಶಾಂತ ಮಾಡ್ಕೋಬೇಕು. ತಲೆಯೊಳಗೆ ಗದ್ದಲಿದ್ದಾಗ ಗಡಿಬಿಡಿಯೊಳಗೆ ಊಟ ಮಾಡಿದ್ರೆ ಅದು ನಮ್ಮ ಶರೀರಕ್ಕೆ ಹತ್ತಂಗಿಲ್ಲ. ಸ್ವಚ್ಛ ಹಿಂಗೆ ಕೈಕಾಲು ತೊಳ್ಕೊಳ್ಳೋದು ಮೊದಲು ಮಾಡ್ತಿದ್ರೆ ಅವೆಲ್ಲ ಪದ್ಧತಿಗಳು ನೀವು ನೆನಪು ಮಾಡ್ಕೊಳ್ರಿ. ಅವು ಭಾಳ ಆರೋಗ್ಯಕರ ಪದ್ಧತಿ ಇದಾವೆ. ಶಾಂತ ರೀತಿಯಿಂದ ಕೂಡ್ತಿದ್ರು, ಕೆಳಗೆ ಕೂಡೋಕ್ಕಾಗಿದ್ರೆ ಕೆಳಗೆ ಕೂಡ್ತಿದ್ರು. ಆಮೇಲೆ ಊಟ ಮಾಡುವಾಗ ನಾವು ಏನು ಊಟ ಮಾಡಕತ್ತೀವಿ, ಏನು ತಿನ್ನಕತ್ತೀವಿ ಅನ್ನೋ ಕಡೆ ಲಕ್ಷ್ಯ ಕೊಡ್ಬೇಕು. ಅದನ್ನು ಬಿಟ್ಟು ಮುಂದೆ ಟಿ ವಿ ಶುರು ಇರ್ತದೆ, ಊಟ ಮಾಡ್ತೀವಿ, ಮೊಬೈಲ್ ನೋಡ್ತಿರ್ತೀವಿ, ಊಟ ಮಾಡ್ತೀವಿ, ತಲೆಯೊಳಗೆ ಏನೇನೋ ವಿಚಾರಗಳು ಇಟ್ಕೊಂಡು ಊಟ ಮಾಡ್ತೀವಿ. ಈ ರೀತಿ ಊಟ ಮಾಡೋದ್ರಿಂದ ನಾವು ಚಲೋ ಆಹಾರ ತೊಗೊಳ್ತಿದ್ರು ಕೂಡ ಅದು ಪಚನ ಆಗೋದಿಲ್ಲ. ಬಾಯೊಳಗಿಟ್ಟ ಮೇಲೆ ಅದು ಎಷ್ಟು ರುಚಿ ಅದ ಅನ್ನೋದನ್ನು ನಾವು ತಲೆಗೆ ಗೊತ್ತಾಗಬೇಕು. ಅದನ್ನು 30 ಸರ್ತಿ ಕಚ್ಚಬೇಕು, ಅಂದರೆ ಜಿಗಿಬೇಕು ಬಾಯಿಂದ. ಗಟ್ಟಿ ಇದ್ದ ಪದಾರ್ಥ ತೆಳ್ಳಗಾಗಬೇಕು. ಆಮೇಲೆ ಅದನ್ನು ನಾವು ನುಂಗಬಾರ್ದು, ಕುಡಿಬೇಕು. ಅದಕ್ಕೆ ಆಹಾರವನ್ನು ಕುಡಿಬೇಕು, ನೀರನ್ನು ತಿನ್ನಬೇಕು. ತಿನ್ನೋದು ನೀರು ಅಂತಂದ್ರೇನು, ಘಟ ಕುಡಿಯೋಂಗಿಲ್ಲ. ಬಾಯೊಳಗೆ ನೀರು ಹಿಡಿದು ಸ್ವಲ್ಪ ಹೊತ್ತು ಬಾಯೊಳಗೆ ಆ ಕಡೆ ಈ ಕಡೆ ಅಳಗಾಡಿಸಿದ್ರೆ ಅದ್ರದ್ದು ರುಚಿನೂ ಗೊತ್ತಾಗ್ತದೆ, ಅದರೊಳಗೆ ಪಚನ ಕ್ರಿಯೆಗಳು ಕೊಡ್ತಾವೆ. ಹಿಂಗೆ ಮಾಡಿ ಆ ನೀರು ಕುಡಿಬೇಕು. ಅದಕ್ಕೆ ಊಟ ಮಾಡುವಾಗ ಭಾಳ ಶಾಂತ ರೀತಿಯಿಂದ ಊಟಕ್ಕೆ ಅಂಥೇಳಿ ನಾವು ಸ್ವಲ್ಪ ಟೈಮ್ ತೆಗಿಬೇಕು. ಈಗ ನಾವೆಲ್ಲರೂ ಹೋಗೋದು ಸಿನಿಮಾ ಸಲಾಗಿ, ಆ ಕಾರ್ಯಕ್ರಮ ಸಲಾಗಿ, ಇದ್ರ ಸಲಾಗಿ ಟೈಮ್ ತೆಗಿತೀವಿ. ಖರೆ ಊಟಕ್ಕೆ ಟೈಮ್ ಇರೋದಿಲ್ಲ. ಊಟಕ್ಕೆ ಭಾಳ ಮಹತ್ವ ಕೊಡಬೇಕು. ಊಟಕ್ಕೆ ಟೈಮ್ ತೆಗಿಬೇಕು, ಶಾಂತ ರೀತಿಯಿಂದ ಮಾಡಬೇಕು. ಮತ್ತು ಎಲ್ಲರೂ ಕೂಡಿ ಮಾಡಬೇಕು ಊಟ. ಕಮ್ಮಿ ಒಂದು ಊಟ ರೀ. ತಂದೆ ತಾಯಿಗಳು, ಹುಡುಗರು, ಸುಸ್ತೆರು, ಮೊಮ್ಮಕ್ಕಳು ಎಲ್ಲರೂ ಕೂಡಿ ಊಟ ಮಾಡು. ಇದರಿಂದ ಹುಡುಗರೂ ಕಲಿತಾರೆ, ದೊಡ್ಡವರಿಗೂ ಅನುಕೂಲ ಆಗ್ತದೆ, ನಾವು ಕಚ್ಚಿ ತಿನ್ನೋದೂ ಆಗ್ತದೆ. ಅದ್ರ ಜೊತೆಗೆ ನಮ್ಮ ತೆಲಿಗೂ ಟ್ರೈನಿಂಗ್ ಆಗ್ತದೆ, ನಮ್ಮ ಸಂಸ್ಕೃತಿನೂ ಸರಿಯಾಗಿ ಬೆಳೀತದೆ. ಅದಕ್ಕೆ ನಾವು ಯಾವಾಗಲೂ ಎಲ್ಲರೂ ಕೂಡಿ ಊಟ ಮಾಡಬೇಕು.
ಆಮೇಲೆ ಯಾವ್ಯಾವ ಪದಾರ್ಥ ನಾವು ಬಿಡಬೇಕು, ಒಂದು 5 ಬಿಳಿ ಪದಾರ್ಥಗಳು ಅವತ್ತನ್ನ ಬಿಡಬೇಕಾಗ್ತದೆ. ಒಂದನೇದು ಉಪ್ಪು. ಇದನ್ನು ಹೆಚ್ಚು ತಿನ್ನಬಾರ್ದು. ಸ್ವಲ್ಪ ನಮ್ಮ ಆಹಾರಕ್ಕೆ ರುಚಿ ಬರಲಿಕ್ಕೆ ಅಂಥೇಳಿ ಅಷ್ಟೇ ಉಪ್ಪು ತಿನ್ನಬೇಕು. ಅದನ್ನು ಬಿಟ್ಟು ಉಪ್ಪಿನಕಾಯಿ, ಹಪ್ಪಳ ಇವು ಭಾಳ ಹೆಚ್ಚು ತಿನ್ನಂಗಿಲ್ಲ. ನಾನು ಹೇಳಿನ ಮೊದಲು ಯಾವುದೂ ಬಿಡಂಗಿಲ್ಲ, ಆದ್ರೆ ಅಷ್ಟು ಪ್ರಮಾಣದೊಳಗನ ಅದನ್ನು ತಿನ್ನಬೇಕು. ಆಮೇಲೆ ಪಾಲಿಷ್ ಮಾಡ್ತೀವಿ ನಾವು ಅಕ್ಕಿಗೆ. ಅಕ್ಕಿ ಪಾಲಿಷ್ ಮಾಡಿ ಮ್ಯಾಗಿನ ಪದರ ಏನು ತೆಗಿತೀವಲ್ಲ, ಖರೇ ಸತ್ವ ಇರೋದು ಆ ಮ್ಯಾಲಿನ ಪದರ ಮೇಲೆ. ಅದಕ್ಕೆ ಪಾಲಿಷ್ ಮಾಡಲಾರ್ದ ಅಕ್ಕಿ ಅಂದ್ರೆ ಪಾರ್ಬಾಯ್ಲ್ಡ್ ಅಕ್ಕಿ ಅಂಥೇಳಿ ದಕ್ಷಿಣ ಭಾರತದೊಳಗೆ ಅದು ಎಲ್ಲ ಸಿಗ್ತಾವೆ. ಅಂಥ ಅಕ್ಕಿನ ನಾವು ಉಪಯೋಗ ಮಾಡಿ ಪಾಲಿಷ್ ಮಾಡಿ ಅವನ್ನ ಬಿಳಿ ಮಾಡಿ ಏನು ಅನ್ನ ತಿಂತೀವಲ್ಲ, ಅದರೊಳಗೆ ಏನೂ ಸತ್ವ ಇರೋದು, ಬರೀ ಕಾರ್ಬೋಹೈಡ್ರೇಟ್ ಇರ್ತದೆ. ಹೀಗಾಗಿ ಬೊಜ್ಜು ಬೆಳೆಯೋಕ್ಕೆ ಶುರು ಆಗ್ತದೆ. ಆಮೇಲೆ ಎರಡನೇದು ಮೈದಾ. ಗೋಧಿಯೊಳಗೆ ಏನೊಂದು ಸತ್ವ ಇರ್ತದೆ, ಅದರೊಳಗೆ ಅತ್ಯಂತ ಮಹತ್ವದ ನಮ್ಮ ಊಟನಾಗಿರೋದು ಅಂತಂದ್ರೆ ನಾರಿನ ಪದಾರ್ಥ. ನಾರು ಅಂತಂದ್ರೆ ನಿಮಗೆ ತಿಳಿಯುವಂಗೆ ಹೇಳೋದಾದ್ರೆ ಚೊತ್ತೆ. ಪಲ್ಯ ಎಲ್ಲ ಇದ್ದಕ್ಕಿದ್ದಂಗೆ ಈ ಆಹಾರಗಳನ್ನ ನಾವು ತಿಂದ್ರೆ, ಈ ಚೊತ್ತೆದಂಥ ಆಹಾರಗಳನ್ನ ನಾವು ಎಷ್ಟು ತಿಂತೀವಿ ಅಷ್ಟು ನಮ್ಮ ಕರಳಿಗೆ ಒಳ್ಳೆಯದು. ನಮ್ಮ ಮಲಬದ್ಧತೆ ಆಗೋದಿಲ್ಲ. ಸರಿಯಾಗಿ ಮುಂಜಾನೆ ನಮ್ಮ ಶೌಚ ಆಗಬೇಕು ಅಂತಂದ್ರೆ, ಆಮೇಲೆ ಬೊಜ್ಜು ಬೆಳೀಬಾರ್ದು ಅಂತಂದ್ರೆ ಇದಕ್ಕೆ ಇಂಗ್ಲೀಷ್ನಾಗ ಫೈಬರ್ಸ್ ಅಂತಾರೆ. ಫೈಬರ್ಸ್ ಈ ನಮ್ಮ ಆಹಾರದೊಳಗೆ ಇರ್ತಾವೆ. ಈಗೇನು ಹೊಸ ಪದ್ಧತಿಯಿಂದ ನಾವೇನು ಅಡುಗೆ ಮಾಡ್ತೀವಿ ಅದರೊಳಗೆ ಫೈಬರ್ ಸಾಕಷ್ಟು ನಾವು ಕಡಿಮೆ ಮಾಡ್ತೀವಿ. ಅದಕ್ಕೆ ಫೈಬರ್ ಇದ್ದಂಥ ಆಹಾರನ ನಾವು ತಿನ್ನಬೇಕು. ಮೈದಾ ಹೆಚ್ಚಿಗೆ ತೊಗೋಬಾರ್ದು. ಆದಷ್ಟು ಮಾಡಿ ನೀವು ರವಾ ಮತ್ತು ಮೈದಾ ಮಾಡೋದಕ್ಕಿಂತ ಸಜ್ಜಕ ಮಾಡಿಕೊಂಡು, ಅಂದರೆ ಅಷ್ಟೇ ಸ್ವಲ್ಪ ಹೊತ್ತು ಇದು ಮಾಡ್ಕೊಂಡು ಅದನ್ನು ಉಪಯೋಗ ಮಾಡಿದ್ರೆ ಗೋಧಿ ಸತ್ವ ನಮಗೆ ಹೆಚ್ಚು ಸಿಗ್ತದೆ. ಆಮೇಲೆ ಇನ್ನೂ ಬಿಳಿ ವಸ್ತು ಹಾಲು ಅದ. ಹಾಲು ನಾ ಹೆಂಗೆ ಹೇಳಿದ್ ಬಿಟ್ಟು ಬಿಡ್ಬೇಕಂತ ತಿಳ್ಕೊಬೇಡ. ನಾ ಏನೇ ಹೇಳಿದ್ರು ಅದನ್ನೇನು ತಿನ್ನಂಗಿಲ್ಲ ಅಂತ ಹಿಂಗೇನಿಲ್ಲ. ಹಾಲು ಇದು ಸಣ್ಣವರಿಗೆ ಪೂರ್ಣ ಆಹಾರ, ದೊಡ್ಡವರಿಗೆ ಪೂರ್ಣ ಆಹಾರ ಅಲ್ಲ. ಅದಕ್ಕೆ ದೊಡ್ಡವರು ಹಾಲಿನ ಮೇಲೆ ಭಾಳ ಅವಲಂಬನೆ ಇರಬಾರ್ದು. ಅದ್ರ ಬದಲಿ ಮೊಸರು ಮಜ್ಜಿಗೆಯೊಳಗೆ ಏನಿರ್ತದೆ, ನಮ್ಮ ಕರಳಿನೊಳಗೂ ಕೆಲವೊಂದು ಬ್ಯಾಕ್ಟೀರಿಯಾ ಇರ್ತಾವೆ, ಕೆಲವೊಂದು ಚಲೋ ಬ್ಯಾಕ್ಟೀರಿಯಾ ಇರ್ತಾವೆ. ಈ ನಮ್ಮ ಕರಳಿನೊಳಗೆ ಪಚನ ಕ್ರಿಯೆ ಆಗ್ಬೇಕಾದ್ರೆ ಅದು ಕೂಡ ಬ್ಯಾಕ್ಟೀರಿಯಾಗಳೂ ಇರ್ತಾವೆ ಸಾಕಷ್ಟು. ಈ ಮೊಸರು ಮಜ್ಜಿಗೆಯೊಳಗೆ ಅವು ಚಲೋ ಬ್ಯಾಕ್ಟೀರಿಯಾಗಳು ಇರ್ತಾವೆ. ಈ ಬ್ಯಾಕ್ಟೀರಿಯಾಗಳು ನಮ್ಮ ಕರಳಿನಾಗ ಕಡಿಮೆ ಆದವು ಮತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳು ಹೆಚ್ಚಾದವು ಅಂದರೆ ಹೊಟ್ಟೆ ಕೆಡ್ತದೆ. ಆಮೇಲೆ ಸಂಡಾಸ ಹತ್ತೋದು, ಉಲ್ಟಿ ಆಗೋದು, ಪಿತ್ತ ಆಗೋದು ಇದಕ್ಕೆ ಶುರು ಆಗ್ತದೆ. ಅದಕ್ಕೆ ಮೊಸರು ಮಜ್ಜಿಗೆಯೊಳಗೆ ಸಾಕಷ್ಟು ಈ ನಮಗೆ ಬೇಕಾದಂಥ ಬ್ಯಾಕ್ಟೀರಿಯಾಗಳು ಇರ್ತಾವೆ, ಅದನ್ನು ನಾವು ತಿನ್ಬೋದು. ಅದ್ರ ಜೊತೆಗೆ ಪ್ರೋಟೀನ್ ಅಂತಂತಂದ್ರೆ ಗೋಧಿದೆಲ್ಲ ತಿಂತೀರಿ. ಆಮೇಲೆ ಪನ್ನೀರ್. ನಾವು ಸಣ್ಣಾಗಿರ್ತಾ ಪನ್ನೀರ್ ಅಂದರೆ ಏನು ನಮ್ಗೆ ಗೊತ್ತೇ ಇರಲಿಲ್ಲ. ಈಗ ನಾವು ಎಲ್ಲೇ ಊಟಕ್ಕೆ ಹೋಗಲಿ ಏನೋ ಮಾಡಲಿ ಪನ್ನೀರ್ ಇರ್ತದೆ, ಅದರ ಪನ್ನೀರೇನು ಕೆಟ್ಟಲ್ಲ, ಅದಕ್ಕೆ ಚಲೋ ಇರ್ತದೆ, ಪನ್ನೀರ್ ತಿನ್ಬೋದು. ಆಮೇಲೆ ಸೋಯಾಬೀನ್, ಟೋಪು ಎಲ್ಲರಿಗೂ ಗೊತ್ತದ. ಇದನ್ನು ಆಹಾರ ನಾವು ಸಾಕಷ್ಟು ನಾವು ಉಪಯೋಗ ಮಾಡ್ಕೋಬೋದು. ಈಗ ಎಗ್ಗಿನ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ ತತ್ತಿ ತಿನ್ನೋರು ತಿನ್ಬೋದು, ಯಾರಿಗೆ ಬೇಡಲ್ಲ. ಅಗಸಿ ಮತ್ತು ತತ್ತಿ ಎರಡೂ ಒಂದೇ. ಅದಕ್ಕೆ ನಾವು ಅಗಸಿ ಚಲೋ ತಂಗೆ ತಿಂದ್ರೆ ತತ್ತಿ ತಿಂದಷ್ಟೇ ನಮಗೆ ಶಕ್ತಿ ಬರ್ತದೆ. ಆಮೇಲೆ ಅನ್ನ ಬಿಟ್ಟು ಹಾಲು ಕಡಿಮೆ ಮಾಡಿತು, ಅಕ್ಕಿದು ಕಡಿಮೆ ಮಾಡಿತು. ಈ ಬಿಳಿ ವಸ್ತುಗಳನ್ನ ನಾವು ಸಾಕಷ್ಟು ಕಡಿಮೆ ಮಾಡ್ಕೋತ ಹೋಗ್ಬೇಕು. ಇನ್ನು ಯಾವಾಗ ನಾವು ತಿನ್ನಬೇಕು, ಅತಿ ಉತ್ತಮ ಅಂದ್ರೆ ಮೊದಲಿನವ್ರು ಹೆಂಗೆ ಮಾಡ್ತಿದ್ರು ಹಂಗೆ ಹಸು ಆದಾಗ ಊಟ ಮಾಡಬೇಕು. ಹಸು ಆಗಲಾರ್ದ ಬರೀ ನಮಗೆ ಈಗ ಟೈಮ್ ಐತಿ ಅಥವಾ ಇದನ್ನು ಮಾಡಿದರು ಇದನ್ನು ತಿನ್ನಬೇಕು ಅಂಥೇಳಿ ನಾವು ಯಾವಾಗ ಬೇಕಾವಾಗ ಸರಿಯಾದ ದಿನಚರಿ ಇರಲಾರ್ದ ತಿನ್ಕೊತ ಹೋದಿವಿ ಅಂತಂತಂದ್ರೆ ಆರೋಗ್ಯ ಕೆಡ್ತದೆ. ಯಾಕಂದರೆ ಶರೀರಕ್ಕೂ ಒಂದು ಶಿಸ್ತು ಇರ್ತದೆ. ಅದೇ ಟೈಮ್ನಲ್ಲಿ ನಾವು ಊಟ ಮಾಡಬೇಕು. ಮೊದಲಿನವ್ರು ಮತ್ತು ಹಿಂದಿನವ್ರದ್ದು ಹೇಳ್ಬೇಕಂದ್ರೆ ನ್ಯಾರೆ ಮಾಡ್ತಿದ್ರು. ನ್ಯಾರೆ ನಮ್ಮ ಶರೀರಕ್ಕೆ ಅತ್ಯಂತ ಉಪಯುಕ್ತವಾದಂತಹ ಕೆಲಸ. ಅದಕ್ಕೆ ಯಾವರ ಏನಾಗಲಿ ನಾವು ಮುಂಜಾನೆ ಉಪಹಾರ ಚಲೋ ಮಾಡಬೇಕು. ನಾಷ್ಟ ಅಂಥೇಳಿ ಏನು ಮಾಡ್ತೀವಲ್ಲ, ಈ ನಾಷ್ಟ ಭಾಳ ಚಲೋ ರೀತಿಯೊಳಗೆ ಮಾಡಬೇಕು. ಹೊಟ್ಟೆ ತುಂಬ ನಾಷ್ಟ ಮಾಡ್ಬೇಕಂತಂದ್ರೆ ಇಡೀ ದಿವಸ ನಾವು ಕೆಲಸ ಮಾಡ್ಕೊತಿರ್ಬೋದು. ಮಧ್ಯಾಹ್ನ ಊಟ ಸ್ವಲ್ಪ ಕಡಿಮೆ ಮಾಡಿರಿ, ಸಂಜೆಗಂತೂ ಅತ್ಯಂತ ಕಡಿಮೆ ಮಾಡಬೇಕು. ಮುಂಜಾನೆ ರಾಜಾನಂಗೆ ಬ್ರೇಕ್ಫಾಸ್ಟ್ ಮಾಡಬೇಕು, ಮಧ್ಯಾಹ್ನ ಸಾಮಾನ್ಯ ಮನುಷ್ಯರಿಗತ್ತಲೆ ಊಟ ಮಾಡಬೇಕು, ಸಂಜೆಗೆ ಬಡವರು ವಿಕಾರಿಗಳು ಏನು ತಿಂತಾರೆ ಆ ರೀತಿಯೇ ನಾವು ತಿನ್ನಬೇಕು. ಆ ರೀತಿ ಮಾಡಿದರೆ ನಮ್ಮದು ಜೀವನ ಶೈಲಿ ಸರಿಯಾಗಿ ನಡ್ಕೋತ ಹೋಗ್ತದೆ. ಆಮೇಲೆ ಉಪವಾಸ ಯಾವಾಗ ನಾವು ಎಷ್ಟು ತಿನ್ನಬೇಕು ಅಂತಂದ್ರೆ,
ನಮ್ಮ ಹೊಟ್ಟೆ ಇನ್ನು ತುಂಬಾಕೆ ಬಂದದ ಅಂತಂದ್ರೆ ನಿಲ್ಲಿಸ್ಬೇಕು. ಅಗದಿ ತುಂಬಿ ಉಬ್ಬಿ ಉಬ್ಬಿ ಸಾಕಷ್ಟು ಹೋಗೋ ತನಕ ನಾವು ತಿಂದ್ರೆ ಅದು ನಮ್ಮ ಶರೀರಕ್ಕೆ ಬೇಕಾದಕ್ಕಿಂತ ಹೆಚ್ಚು ಹೋಗ್ತದೆ. ಈಗ ನಾವು ಏನು ಊಟ ಮಾಡ್ತಿರ್ತೀವಿ, ಶರೀರದೊಳಗೆ ಒಂದು ಸಿಸ್ಟಮ್ ಅದ. ಹೊಟ್ಟೆಯೊಳಗೆ ಹೋಗಕ್ಕೆ ಶುರು ಆತಂದ್ರೆ ಅಲ್ಲಿಂದ ಮುಂದೆ ಮಿದುಳಿಗೆ ಕೆಲವೊಂದು ಸಂಜ್ಞೆಗಳು ಹೋಗ್ತಿರ್ತಾವೆ. ತಿನ್ನಕ್ಕೆ ಶುರು ಮಾಡಿದೀವಿ ಅಂತಂದ್ರೆ ನಾವು ಸಾಕಷ್ಟು ತಿನ್ಕೋತ ಹೋದಂಗೆ ಅದು ಮಿದುಳಿಗೆ ತಿಳಿಸ್ತದೆ, ಹೊಟ್ಟೆ ಇನ್ನು ಸಾಕಾಗ್ಯದ, ಇನ್ನು ತುಂಬುದು ನಿಲ್ಲಿಸ್ರಿ ಅಂಥೇಳಿ. ಆವಾಗ ನಮ್ಗೆ ಹಸುವ ಆ ಹೊಟ್ಟೆ ತುಂಬಿದಂಗೆ ಅನ್ನಿಸ್ತದೆ. ಈಗ ನಾವು ಗಡಿಬಿಡಿ ಮಾಡಿ ತಿನ್ನೋದ್ರಾಗ ಆ ಕಡೆಯಿಂದ ಆ ಕಡೆ ಹೋಗಿ ಮುಟ್ಟೋದ್ರಾಗ ಅಂದ್ರೆ ನಾವು 2 ಪಟ್ಟು ತಿಂದುಬಿಟ್ಟಿರ್ತೀವಿ. ಅದಕ್ಕೆ ಸಾವಕಾಶ ತಿನ್ಕೋತ ಹೋದ್ರೆ ನಮಗೆ ಇನ್ನೂ ಹೊಟ್ಟೆ ಭಾಳ ತುಂಬೋದೈತಿ ಅಲ್ಲಿ ತನಕ ಅಂದ್ರೆ ನಾವು ನಿಲ್ಲಿಸಿದೀವಿ ಅಂತಂದ್ರೆ ಅಷ್ಟು ನಮ್ಮ ಶರೀರಕ್ಕೆ ಸಾಕಾಗಿ ಹೋಗ್ತದೆ. ಆಮೇಲೆ ಉಪವಾಸ ಮಾಡೋದು, ನಮ್ಮ ಹಳಿ ಪದ್ಧತಿಗಳನ್ನ ನಾವು ಮತ್ತು ಈಗ ಉಪವಾಸ ನಾವು ನಮ್ಮ ದೇಶದೊಳಗೆ ಸಾವಿರಾರು ವರ್ಷಗಳಿಂದ ಮಾಡ್ಕೋತ ಬಂದೀವಿ. ಮೊನ್ನೆ ಜಪಾನದೊಳಗೆ ಒಬ್ಬರು ವಿಜ್ಞಾನಿ ಉಪವಾಸದ ಮಹತ್ವ ಎಷ್ಟು ಅಂಥೇಳಿ ಅಭ್ಯಾಸ ಮಾಡಿ ಆ ವಿಜ್ಞಾನಿಗೆ ನೊಬೆಲ್ ಪ್ರೈಸ್ ಸಿಕ್ಕದು. ಯಾವ ವಿಷಯದ ಮ್ಯಾಗ? ಬರೀ ಉಪವಾಸದ ಮಹತ್ವ. ನಮ್ಮ ದೇಶದವ್ರಿಗೆ ಅದನ್ನೇನು ನಾವು ಹೇಳಬೇಕಾಗಿಲ್ಲ, ಈ ಹುಡುಗರಿಗೆ ಅಷ್ಟೇ ಹೇಳಬೇಕು. ಈ ನಮ್ಮ ಸಂಕಷ್ಟಿ ಮತ್ತು ಇವೆಲ್ಲ ಏನು ಮಾಡ್ತೀವಲ್ಲ ಭಾಳ ಮಾಡಬಾರ್ದು. ಕೆಲವೊಬ್ಬರು ಭಾಳಷ್ಟು ಉಪವಾಸ ಮಾಡ್ತಾರೆ, ವಾರಕ್ಕೆ ಒಂದು ಉಪವಾಸ ಮಾಡೋದ್ರಿಂದ ಏನಾಗ್ತದೆ, ಹೊಟ್ಟಿಗೆ ವಿಶ್ರಾಂತಿ ಸಿಗ್ತದೆ. ಮತ್ತು ಉಪವಾಸ ಮಾಡಿದ್ದಂತಂದ್ರೆ ಈಗ ಹೆಂಗೆ ನಮ್ಮ ಅನಮಿಯೊಳಗೆ ಮನೆ ಸ್ವಚ್ಛ ಮಾಡ್ತೀವಲ್ಲ ಹಂಗೆ ನಮ್ಮ ಶರೀರ ಸ್ವಚ್ಛ ಆಗ್ತದೆ. ನಾವು ಉಪವಾಸ ಮಾಡೋದ್ರಿಂದ ನಮ್ಮ ಶರೀರದೊಳಗೆ ಕೆಲವೊಂದು ಬೇಡಾದ ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಏನು ಈ ಜೀವಕೋಶ ಇರ್ತಾವಲ್ಲ ಅವೆಲ್ಲ ತಮ್ಮ ಕೆಲಸ ಮುಗಿಸಿ ಅಲ್ಲೇ ಬಿದ್ದಿರ್ತಾವೆ. ಯಾವಾಗ ನಾವು ಉಪವಾಸ ಮಾಡ್ತೀವಿ ಆವಾಗ ಅವನ್ನೆಲ್ಲ ಶರೀರ ಉಪಯೋಗ ಮಾಡ್ಕೊಂಬಿಡ್ತವೆ. ಉಪಯೋಗ ಮಾಡಿ ಅವನ್ನ ಪಚನ ಮಾಡಿ ಎಲ್ಲ ಹೊರಗೆ ತೆಗಿತದೆ. ಈ ರೀತಿ ವಾರದಾಗ ಒಂದು ಉಪವಾಸ ಮಾಡೋದು ಭಾಳ ಒಳ್ಳೆಯದು. ಅದಕ್ಕೆ ನಮ್ಮ ಜೀವನ ಶೈಲಿ ನಾವು ಯಾವ ರೀತಿ ಮಾಡ್ತೀವಿ ಮತ್ತು ವ್ಯಾಯಾಮದಂತೂ ಇವತ್ತಿನ ಆಹಾರ ಅಷ್ಟೇ ವಿಷಯ ಇರೋದರಿಂದ ನಾನು ವ್ಯಾಯಾಮದ ಬಗ್ಗೆ ಏನು ಭಾಳ ಹೇಳ್ತಾ ಇಲ್ಲ. ಎಷ್ಟು ಆಹಾರ ಮಹತ್ವದ ಅಷ್ಟೇ ವ್ಯಾಯಾಮ ಮಹತ್ವದ. ಆಮೇಲೆ ಈಗಿನ ತೊಂದರೆಗಳು, ಈಗಿನ ಅಜಾರಿಗಳು ಎಲ್ಲ ಈ ವ್ಯಾಯಾಮ ಆಹಾರ ಅಷ್ಟೇ ಅಲ್ಲದೆ ನಮ್ಮ ಮಾನಸಿಕ ತನಾವಗಳಿಗೆ ಬಹಳ ಅವಲಂಬನದ. ಮಾನಸಿಕ ತನಾವ ಕಡಿಮೆ ಮಾಡಲಿಕ್ಕೆ ಇಲ್ಲೆಲ್ಲ ಅಪ್ಪಗಳು ಕೂತಾರ. ನಾವು ಗುಳಿಗೆ ಮತ್ತು ಇಂಜೆಕ್ಷನ ಕೊಡುವಂಥ ಡಾಕ್ಟ್ರುಗಳು, ಇಲ್ಲಿ ಮನಸ್ಸಿಗೆ ಟ್ರೀಟ್ಮೆಂಟ್ ಮಾಡುವಂಥ ಡಾಕ್ಟ್ರುಗಳು ಕೂತಿದ್ದಾರೆ. ಅವ್ರ ಮಾತು ನೀವು ನನಗೆ ಕೇಳ್ತಾ ಇರ್ತೀರಿ. ಆದರೆ ಈ ಆಧ್ಯಾತ್ಮಿಕ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಸರಿಯಾಗಿ ಆಹಾರ ಲಕ್ಷ್ಯಗೊಟ್ಟು ಆಹಾರ ತಗೋಬೇಕು. ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದನ್ನು ಲಕ್ಷ್ಯ ಕೊಡಬೇಕು. ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ಇದನ್ನೆಲ್ಲ ನೋಡಿಕೊಂಡು ತಿನ್ನಬೇಕು. ಅದರ ಜೊತೆಗೆ ವ್ಯಾಯಾಮ ಮಾಡಬೇಕು ಮತ್ತು ಮೆಡಿಟೇಷನ್ ಅಂದ್ರೆ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಚಲೋ ನಿದ್ದೆ ಯಾರಿಗೆ ಆಗ್ತದೆ ಅವ್ರು ಇಡೀ ದಿವಸ ಹುರುಪಿರ್ತಾರೆ. ಯಾರಿಗೆ ನಿದ್ದೆ ಸರಿ ಆಗೋದಿಲ್ಲ ಅವ್ರಿಗೆ ಇಡೀ ದಿವಸ ಭಾಳ ಮಂದಿರ್ತದೆ, ದನು ಆಗ್ತದೆ, ಸರಿಯಾಗಿ ಪಚನ ಆಗೋದಿಲ್ಲ. ಯಾಕಂದ್ರೆ ರಾತ್ರಿ ಮಲ್ಕೊಂಡಾಗನ ಪಚನ ಆಗ್ತದೆ. ರಾತ್ರಿ ನಿದ್ದಾಗ ನಮ್ಮ ಕರಳುಗಳು ಕೆಲಸ ಮಾಡ್ತಾವೆ, ನಮ್ಮ ದಿವಸ ಟೈಮ್ನಾಗ ಅವು ಮಾಡೋದಿಲ್ಲ. ಸರಿಯಾಗಿ ರಾತ್ರಿ ನಾವು ನಿದ್ದೆ ಮಾಡಲಿಲ್ಲ ಅಂತಂದ್ರೆ ಪಚನ ಆಗೋದಿಲ್ಲ. ಅದರಿಂದ ದಿವಸ ನಮ್ಮದು ಪಿತ್ತಾಗೋದು, ಸರಿಯಾಗಿ ಊಟ ಮಾಡಿದ ಕೂಡಲೇ ಹೊಟ್ಟೆ ಉಬ್ಬಿದಂಗೆ ಆಗೋದು. ಹೀಗಾಗಿ ಅಂಥ ಜರಿಗಳು ಈಗ ಸಾಕಷ್ಟು ಇದಾವೆ. ಈಗೇನು ನಾವು ಟ್ರೀಟ್ಮೆಂಟ್ ಮಾಡ್ತಿದ್ವಿ ಎಷ್ಟೋ ಜನರಿಗೆ ಅವರಿಗೆಲ್ಲ ಅದೇ ಅದ. ಅದಕ್ಕೆ ಆ ರೀತಿ ನಾವು ಎಲ್ಲರೂ ಕಾಳಜಿ ತೊಗೊಂಡು, ಹೆಣ್ಮಕ್ಳು ಅಷ್ಟೇ ಅಲ್ಲ ಗಂಡ್ಮಕ್ಳು ಕೂಡ. ಗಂಡ್ಮಕ್ಳದು ಕೆಲಸದ ವ್ಯಾಯಾಮದ ಆದ್ರೆ ಈಗ ಎಲ್ಲರೂ ಅದನ್ನು ಮಾಡೋಂಗಿಲ್ಲ. ಅದರ ಜೊತೆಗೆ ಚಟಗಳು, ಹೀಗಾಗಿ ಆರೋಗ್ಯ ಕೆಡಿಸ್ಕೊಳ್ಳಿಕ್ಕೆ ಕಾರಣ ಅಂತಂದ್ರೆ ಮುಖ್ಯ ಚಟಗಳು ಆಗ್ತಾವೆ. ಯಾವಾಗ ನಾವು ಅಂದರೆ ಈಗ ನಾವು ಎಲ್ಲರೂ ಕೆಲಸ ಅಥವಾ ಹೊಲದಾಗ ಅಲ್ಲಿ ಇಲ್ಲಿ ಕೆಲಸ ಮಾಡೋದು ನೋಡ್ಬೇಕಾದ್ರೆ ಅವ್ರು ಕೆಲಸ ಮಾಡ್ತಿರ್ತಾರೆ. ಪಾಪ ನಮ್ಗೆ ಅನಿಸ್ತದೆ ಇವ್ರಿಗೆ ಹೆಂಗೆ ಕೆಲಸ ಹೇಳೋದೇನು, ಅಷ್ಟು ಅವರ ಆರೋಗ್ಯ ಅಂದರೆ ಕಡಿಮೆ, ರಕ್ತದ ಪ್ರಮಾಣ ಕಡಿಮೆ ಇರ್ತದೆ. ಹೆಣ್ಮಕ್ಳಲ್ಲಿ ರಕ್ತದ ಪ್ರಮಾಣ ಕಡಿಮೆ ಇರೋದು ನಮ್ಮ ದೇಶದಲ್ಲಿ ಬಹಳಷ್ಟು ಇರ್ತದೆ. ಇಲ್ಲಿ ಇರುವಂಥ ಹೆಣ್ಮಕ್ಳದೆಲ್ಲ ನಾನು ರಕ್ತದ ಪ್ರಮಾಣ ಈಗ ಚೆಕ್ ಮಾಡಿದರೆ 100ಕ್ಕೆ 70% 80% ಹೆಣ್ಮಕ್ಳದ್ದು ರಕ್ತದ ಪ್ರಮಾಣ ಕಡಿಮೆ ಇರ್ತದೆ. ಅದಕ್ಕೆ ಇದರ ಕಾರಣ ಅಂತಂದರೆ ಅಷ್ಟೇನು ನಾವು ಸರಿಯಾಗಿ ಊಟದ ಮೇಲೆ ಲಕ್ಷ್ಯ ಕೊಟ್ಟಿರೋದಿಲ್ಲ. ಹೆಣ್ಮಕ್ಳು ನಮ್ಮ ಕುಟುಂಬದಲ್ಲಿ ಭಾಳ ಮಹತ್ವದ್ದು. ಈಗ ಅಪ್ಪಗಳು ಹೇಳಿದ್ರು ಅಂಕಂದ್ರೆ
ಮೊದಲನೇದು ಅವ್ರ ಹೊಟ್ಟೆಲೇ ಇದ್ದಾಗ ಅವ್ರ ಆರೋಗ್ಯ ಸರಿಯಾಗಿತ್ತಂತಂದ್ರನ ಮಕ್ಕಳು ಸದೃಢ ಹುಟ್ತಾವೆ. ಸಣ್ಣ ಮಕ್ಕಳಿಗೆ ಎಲ್ಲ ಕಲಿಸ್ಬೇಕು, ಅವ್ರನ್ನ ಬೆಳೆಸಬೇಕು, ಅವ್ರ ಸಂಸ್ಕೃತಿ ಸರಿ ಆಗಬೇಕು ಅಂದ್ರೆ ಹೆಣ್ಮಕ್ಳ ಆರೋಗ್ಯ ಸರಿಬೇಕು. ಮುಂದೆ ಇದನ್ನು ಹೇಳಿದರು, ಗಂಡನ ಆಯುಷ್ಯ ಹೆಂಗೆ ಹೆಚ್ಚಾಗ್ತದೆ ಅಂತಾರೆ ಹೆಣ್ಮಕ್ಳ ಆರೋಗ್ಯವಂತರಿದ್ರೇ ಹೆಚ್ಚಾಗ್ತದೆ. ಮನೆಯೊಳಗೆ ಎಲ್ಲರ ಆರೋಗ್ಯನೂ ಹೆಣ್ಮಕ್ಳ ಮೇಲೆ ಅವಲಂಬನೆ ಇರ್ತದೆ. ಆದರೆ ನಾವು ನಮ್ಮ ದೇಶದಲ್ಲಿ ಹೆಣ್ಮಕ್ಳ ಆರೋಗ್ಯದ ಬಗ್ಗೆ ಭಾಳ ಕಡಿಮೆ ಲಕ್ಷ್ಯ ಕೊಟ್ಟಿರ್ತೀವಿ. ಸ್ವಲ್ಪ ಈ ಕಡೆ ಮುಖ ಮಾಡ್ತೀನಿ ನಾನು. ಹೆಣ್ಮಕ್ಳಿಗೆ ಆಹಾರ ಮತ್ತು ಅದರದ್ದು ಕಾಳಜಿ ತೊಗೊಳ್ಳೋದು ಭಾಳ ಮಹತ್ವದೈತಿ. ಅದರ ಅರ್ಥ ಏನು, ನೀವು ಊಟಕ್ಕೆ ಕೂತ್ರೆ ಅವ್ರನ್ನೂ ನಿಮ್ಮ ಜೊತೆಗೆ ಊಟ ಕೊಡಿಸ್ಕೊರಿ, ಅವ್ರು ಮಾಡಲಿ. ಇಲ್ಲ ಅದಕ್ಕಿಂತನೂ ಮುಂದೆ ಹೋದ್ರೆ ಬಿಸಿ ಬಿಸಿ ಊಟ ಮಾಡ್ತಿರಿಲ್ಲ, ಮೊದಲು ನೀವೇ ಊಟ ಮಾಡಿಬಿಡ್ರಿ, ಆಮೇಲೆ ಗಂಡ್ಮಕ್ಳು ಊಟ ಮಾಡಲಿ, ಏನೂ ಪ್ರಾಬ್ಲಮ್ ಇಲ್ಲ. ಇದನ್ನು ಸಿದ್ದೇಶ್ವರ ಅಪ್ಪುಗಳೂ ಹೇಳ್ಯಾರ, ಸಾಕಷ್ಟು ಜನ ಹೇಳ್ಯಾರ. ಅದಕ್ಕೆ ಅವರಿಗೆ ಚಲೋ ಊಟ ಸಿಕ್ಕರನ ಬಾಕಿದ್ದೆಲ್ಲ ಮುಂದಿದ್ದು ಸರಿ ಆಗ್ತದೆ. ರಕ್ತದ ಪ್ರಮಾಣ ಸರಿ ಆಗ್ತದೆ, ನಮ್ಮ ಹುಡುಗರು ಸರಿ ಆಗ್ತಾವೆ, ಹುಡುಗರ ಮೇಲೆ ಸಂಸ್ಕೃತಿ ಸರಿ ಆಗ್ತದೆ, ನಮ್ಮ ಎಲ್ಲ ಕುಟುಂಬದ ಆರೋಗ್ಯ ಸರಿ ಉಳಿತದೆ. ಈ ರೀತಿ ಈ ಆಹಾರ ಮತ್ತು ಆರೋಗ್ಯದ ಸಂಬಂಧ ಭಾಳ ಅದ. ವೈಜ್ಞಾನಿಕವಾಗಿ ವಿಷಯಗಳು ಇನ್ನೂ ಸಾಕಷ್ಟು ಇರ್ತಾವೆ, ಅಪ್ಪುಗಳೂ ಇನ್ನೂ ಮಾತಾಡೋರು ಇದ್ದಾರೆ. ಅದಕ್ಕೆ ನನಗೊಂದು ಇಷ್ಟು ಟೈಮ್ ಕೊಟ್ಟು ತಾವೆಲ್ಲ ಲಕ್ಷ್ಯ ಕೊಟ್ಟು ಕೇಳಿದ್ರಿ. ಆ ರೀತಿ ನಾನು ತಮಗೆಲ್ಲರಿಗೂ ಧನ್ಯವಾದ, ಅಪ್ಪುಗಳಿಗೆಲ್ಲ ಧನ್ಯವಾದ ಹೇಳಿ ನನ್ನ ಮಾತು.